ನಮಸ್ತೆ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಎಲ್ಲರೂ ಈಗ ಕಾತುರದಿಂದ ಕಾಯ್ತಿರೋ ನೋಟಿಫಿಕೇಶನ್ ಯಾವಾಗ ಅನ್ನೋ ಒಂದು ದೊಡ್ಡ ಯಕ್ಷ ಪ್ರಶ್ನೆಗೆ ಯಾಕೋ ನನಗೆ ಇನ್ನೇನು ಉತ್ತರ ಸಿಗೋ ಥರ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಸರ್ಕಾರದ ಒಂದು ಬದಲಾವಣೆಗಳು, ಸರ್ಕಾರದಲ್ಲಿ ನಡೀತಿರುವ ಕೆಲವೊಂದಷ್ಟು ಘಟನೆಗಳು, ಆಮೇಲೆ ಈಗ ಇಂಟರ್ನಲ್ ರಿಸರ್ವೇಷನ್ನ ಸಾಲ್ವ್ ಮಾಡಿರೋದು, ಮತ್ತು ಅದನ್ನು ಗೌರ್ಮೆಂಟ್ ಗೆಜೆಟ್ ಮಾಡಿರೋದು, ಮತ್ತು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರುಗಳು ಎಲ್ಲ ಟ್ವೀಟ್ ಮಾಡ್ತಿರೋದು, ಮತ್ತು ಎಲ್ಲ ಪತ್ರಿಕೆಗಳು ಆಲ್ಮೋಸ್ಟ್ ಅಲ್ಲಿ ಬಂದಿದೆ. ಹಾಗಾಗಿ ನಾನು ಪ್ರಿಡಿಕ್ಷನ್ ಪ್ರಕಾರ ವಿದ್ಯಾರ್ಥಿಗಳ ಒಂದು ಸಂಘದ ಹೋರಾಟದ ಪ್ರತಿಫಲವಾಗಿ, ವಿದ್ಯಾರ್ಥಿಗಳ ಒಂದು ಆಕಾಂಕ್ಷೆಗಳ ಫಲವಾಗಿ ನನ್ನ ಪ್ರಕಾರ ನೋಟಿಫಿಕೇಷನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹಂಗನ್ಬಿಟ್ಟು ಯಾವಾಗ ಸರ್ ಅಂತಂದರೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಬಟ್ ಈಗಿನ ಕೆಲವು ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಅತಿ ಬೇಗ ಮಾಡೋ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ. ಸರ್ಕಾರದ ಮೇಲೂ ಪ್ರೆಷರ್ ಇದೆ, ಬೇಗ ನೋಟಿಫಿಕೇಶನ್ ಮಾಡಬೇಕು. ಇದು ಇಂಟರ್ನಲ್ ರಿಸರ್ವೇಷನ್ ಸ್ವಲ್ಪ ಲೇಟ್ ಆಗ್ತಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಅದನ್ನು ಒಂದಂತಕ್ಕೆ ಸಾಲ್ವ್ ಆಗಿದೆ ಅಂತ ನಾವು ಅಂದ್ಕೋಬೋದು. ಈಗ ಉಳಿದಿರೋದು ನೋಟಿಫಿಕೇಷನ್ಗೆ ಅಂತ ಅಧಿಕೃತವಾಗಿ ನೋಟಿಫಿಕೇಶನ್ ಬರಬೇಕು. ಸರ್, ಯಾವ ಡಿಪಾರ್ಟ್ಮೆಂಟ್ ಕಾಲಾಗುತ್ತೆ? ಅವ್ರು ಹೇಳ್ತಿರೋದು 52,000ಕ್ಕೂ ಹೆಚ್ಚು ಪೋಸ್ಟ್ಗಳು ನಾವೇನು ಹಣಕಾಸು ಅನುಮೋದನೆ ಕೊಟ್ಟಿದ್ದೀವಿ, ಅವನ್ನೆಲ್ಲವನ್ನೂ ಕಾಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವನ್ನೆಲ್ಲನೂ ಒಂದು ಸತಿ ಕಾಲ್ ಮಾಡ್ತಾರಾ? ಆಗಲ್ಲ. ಯಾಕೆಂತಂದರೆ ಹಂತವಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ. ಆಮೇಲೆ ಸರ್, ಫಸ್ಟ್ ಯಾವ್ದು ಕಾಲ್ ಆಗುತ್ತೆ? ನನಗನ್ಸಿದ ಮಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ PC ನೋಟಿಫಿಕೇಷನ್ಸ್ಗಳು ಆಗೋ ಚಾನ್ಸಸ್ಗಳಿದೆ, FDA ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನೀವು ಈಗ ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಆ ನೋಟಿಫಿಕೇಷನ್ಗಳಿಗೆ ರೆಡಿ ಇರ್ರಿ, ಅಷ್ಟೇ. ರೆಡಿ ಇರಿ. ಆಲ್ರೆಡಿ ಓದಿದ್ದೀರಾ, ತುಂಬ ವರ್ಷಗಳಿಂದ ಓದಿದ್ದೀರಾ. ಯಾರೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ನೀವು ಇರೋ ಕಾನ್ಫಿಡೆನ್ಸ್ಗೆ, ಇರೋ ನಾಲೆಡ್ಜ್ಗೆ ಪಾಸ್ ಆಗ್ತೀರಾ, ಅದ್ರ ಬಗ್ಗೆ ಇರಲ್ಲ. ಬಟ್ ಫಸ್ಟ್ ಅಟೆಂಪ್ಟ್ನೇ ಸೀರಿಯಸ್ಸಾಗಿ ತೊಗೊಳ್ಳಿ. ಮತ್ತು ಎರಡನೇ ಅಟೆಂಪ್ಟ್ಗೆ ಅಂತ ಅಂದ್ಬಿಟ್ಟು ನೀವು ಯಾವುದಕ್ಕೂ ಎರಡನೇ ಚಾನ್ಸ್ ತೊಗೊಳಕ್ಕೆ ಹೋಗ್ಬಿಡಿ. ಫಸ್ಟ್ ಚಾನ್ಸ್ ತೊಗೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಂಬಿಡಿ. ಆಮೇಲೆ ಇನ್ನೊಂದು ಕಾಮನ್ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಒಂದೇ ಎಕ್ಸಾಮ್ ಮಾಡಿ ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಪ್ರೋಸೆಸ್ ನಡೀತಿದೆ. ಬಟ್ ಅದನ್ನು ಎಷ್ಟರ ಮಟ್ಟಿಗೆ ಜಾರಿ ಆಗುತ್ತೆ ಅಂತ ನೋಡಬೇಕು. ಎಲ್ಲ FDA ಲೈಕ್ ಗ್ರೂಪ್ಸಿಗೆ ಒಂದೇ ಪರೀಕ್ಷೆ ಅಂದರೆ ಅದರಲ್ಲೇ ಎಲ್ಲರಿಗೂ ನೇಮಕ ಮಾಡ್ಕೊತಾ ಹೋಗೋದು. ಆ ರೀತಿ ಏನಾದರೂ ಮಾಡ್ತಾರೋ ಅಥವಾ ನೋಡಬೇಕು. ಅದನ್ನು ಯಾವ ರೀತಿ ಫಾಲೋ ಮಾಡ್ತಾರೆ. KEನವರಂತೂ ಅದನ್ನು ಈಗ ಅವ್ರಿಗೇನಾದ್ರು ಹೇಳ್ಬಿಟ್ರೆ ಖಂಡಿತ ಅವರು ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಈಗ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿರೋರು ರಿವಿಷನ್ ಸ್ಟಾರ್ಟ್ ಮಾಡಿ, ರಿವಿಷನ್ ಮುಗಿಸಿರೋರು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿರೋರು ಮತ್ತೆ ಓದಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ, ಮತ್ತು ಈಗ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸರ್, ವರ್ಕ್ ಮಾಡ್ಕೊಂಡು ಹೋಗ್ತಿದ್ದೀನಿ, ನನ್ನ ಜಾಬಿಗೆ ರಜಾ ಹಾಕ್ಬೇಕಾ? ಯಾವುದೇ ಕಾರಣಕ್ಕೂ ಜಾಬ್ಗೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅಂದರೆ ಡಿಸೈನ್ ಮಾಡೋಕ್ಕೆ ಹೋಗ್ಬೇಡಿ. ನೋಟಿಫಿಕೇಶನ್ ಆಗಿ ಅಧಿಕೃತವಾಗಿ ಬರಲಿ. 1-2-3 ನೋಟಿಫಿಕೇಶನ್ ಆದರೆ ಗೊತ್ತಾಗುತ್ತೆ. ಅದು ಏನಾದರೂ ಫ್ಲೋ ಹಂಗೆ ಕಂಟಿನ್ಯೂ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನೀವು ಅದ್ರ ಬಗ್ಗೆ ವರಿ ಮಾಡೋಕ್ಕೆ ಹೋಗ್ಬೇಡಿ. ಕಂಟಿನ್ಯೂ ಆದಮೇಲೆ ನಿಮ್ಗೆ ಅನಿಸಿದ್ರೆ ಇಲ್ಲ, ನಾನು ಜಾಬಿಗೆ ಡ್ರಾಪ್ ಮಾಡಿ ನಾನು ಓದಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಮಾತ್ರ ರಜಾ ಹಾಕಿ. ಮುಂಚೆಲೇ ರಜಾ ಹಾಕ್ಕೊಂಡು ಕೂತ್ಕೋಬೇಡಿ. ಎರಡನೇದು. ಮತ್ತು ಏನೇನು ಓದಬೇಕು, ಏನೇನು ಬಿಡಬೇಕು ಅನ್ನೋದ್ರ ಬಗ್ಗೆ ನಾನು ಸಮಗ್ರವಾಗಿ ವೀಡಿಯೋಗಳನ್ನ ಮಾಡಿದ್ದೀವಿ. ಯೂಟ್ಯೂಬ್ ಚಾನಲ್ಸಲ್ಲಿ, ಟೆಲಿಗ್ರಾಮ್ ಚಾನಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಬೇಜಾನ್ ಇದಿದೆ, ಅವನ್ನ ನೋಡಿಕೊಂಡು ಓದ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಈಗ ನೀವು ಮಾಡಬೇಕಾಗಿರೋದು ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. 2-3 ಮಂತ್ಸ್ ಆಗ್ಬೋದು ಅಂದ್ಕೊಂಡು, ಎಕ್ಸಾಮ್ 2-3 ಮಂತ್ಸಲ್ಲಿ ನಡೆಯುತ್ತೆ ಅನ್ನೋ ಅಂದ್ಕೊಂಡು ಪ್ಲ್ಯಾನ್ ಇಟ್ಕೊಂಡು ಈಗಲಿಂದಲೇ ಒಂದು ಟೈಮ್ ಟೇಬಲ್ ರೆಡಿ ಮಾಡಿಕೊಂಡು ಪಕ್ಕಾ ಪ್ರಿಪರೇಷನ್ನ ಮಾಡ್ತಾ ಹೋದರೆ ಮುಂಬರುವ ಪರೀಕ್ಷೆಗಳು ನಿಮಗೆ ಅತಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಅದರ್ವೈಸ್ ನೀವು ಮತ್ತೇನಾದ್ರು ಚಾನ್ಸ್ ತೊಗೊತೀನಿ, ಒಂದು ಸಣ್ಣ ಮಿಸ್ಟೇಕು ನಿಮ್ಮ ಲೈಫ್ನ ತಿಂದುಬಿಡುತ್ತೆ. ಹಾಗಾಗಿ ಆ ಸಣ್ಣ ಮಿಸ್ಟೇಕು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಏನೇ ಲಾಸ್ಟ್ ಎಕ್ಸಾಮ್ ಬರೆದಿದ್ರೆ ಅಥವಾ ಪ್ರೀವಿಯಸ್ ಎಕ್ಸಾಮ್ಗಳು ಬರೆದಿದ್ರೆ ನೀವು ಅದರಲ್ಲಿ ಮಾಡಿರುವ ತಪ್ಪುಗಳನ್ನ ಎಲ್ಲ ತಿದ್ಕೊಳ್ಳಿ. ಈಗಲೇ ಏನೇನು ಮಿಸ್ಟೇಕ್ಸ್ ಮಾಡ್ತಾಯಿದ್ರಿ, ಏನೇನು ಮಿಸ್ಟೇಕ್ ಆಗಿತ್ತು ಅದನ್ನೆಲ್ಲ ಈಗಲೇ ತಿದ್ಕೊಂಡು ಸರಿಪಡಿಸ್ಕೊಂಡು ಪರೀಕ್ಷೆಗೆ ರೆಡಿಯಾಗಿ. ಅರ್ಥ ಆಗ್ತಿದೆಯಾ? ಅದು ಬಿಟ್ಟರೆ ಫಿಸಿಕಲ್ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋದಿರ್ಬೋದು, ಟೈಮಿಂಗ್ಸ್ ಇರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್, ಎನಿಥಿಂಗ್ ಯಾವುದರಲ್ಲೇ ನೀವು ವೀಕ್ ಇದ್ದೀರಾ ಅದನ್ನು ಈಗಲೇ ಸ್ಟ್ರಾಂಗ್ ಮಾಡಿಕೊಂಡು ಎಕ್ಸಾಮ್ ಬಿಡಿರಿ. ನಾನು ಹೇಳ್ತೀನಿ, ಖಂಡಿತ 2026 ನೋಟಿಫಿಕೇಶನ್ಸ್ ಆಗೇ ಆಗುತ್ತೆ. ಮಾಡಲೇಬೇಕು. ಆ ಥರದ ಅಷ್ಟು ರೀತಿಯ ಒತ್ತಡಗಳನ್ನ ಹಾಕಿದ್ದಾರೆ, ಒತ್ತಡ ಇದೆ. ಆಮೇಲೆ ಮುಂಬರುವ ಎಲೆಕ್ಷನ್ಗಳನ್ನ ದೃಷ್ಟಿಯಿಂದ ನೋಡಿಕೊಂಡ್ರು ನೋಟಿಫಿಕೇಶನ್ ಮಾಡ್ತಾರೆ. ನೀವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗಿ. ಖಂಡಿತ ಏನು ಹೆಲ್ಪ್ ಬೇಕು ನಮ್ಮ ಯೂಟ್ಯೂಬ್ ಚಾನಲಿಂದ, ನಮ್ಮ ಟೆಲಿಗ್ರಾಮ್ ಚಾನಲಿಂದ ನಾವು ಅವಾಗ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಏನೇ ನಿಮಗೆ ಸ್ಟಡಿ ರಿಲೇಟೆಡ್ ಕ್ವರೀಸ್ ಇದ್ದರೂ ನೇರವಾಗಿ ಸಂಪರ್ಕಿಸಿ ಮೆಸೇಜ್ ಮಾಡಿ ನಾವು
ಡೂ ಮೈ ಲೆವೆಲ್ ಬೆಸ್ಟ್. ಏನು ಸಹಕಾರ ಆಗುತ್ತೋ ಅದು ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್.